ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಮಿಥುನ್ ರೈ ಪರ ಕಾಂಗ್ರೆಸ್ ಬಹಿರಂಗ ಸಭೆಗೆ ಶನಿವಾರ ರಾತ್ರಿ ಪರಂಗಿಪೇಟೆಯಲ್ಲಿ ಚಾಲನೆ ನೀಡಲಾಯಿತು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಧರ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ. ಅದಲ್ಲದೆ ದೇಶದ ಭದ್ರತೆ ಮಾಡಿದ ಕಾರ್ಯವನ್ನ ಬಿಜೆಪಿ ಕಾರ್ಯಕರ್ತರು ಮಾಡಿದ ಹಾಗೆ ಬಿಂಬಿಸಿಕೊಳ್ತಿದ್ದಾರೆ. ಇಂದಿರಾ ಗಾಂಧಿ ಅವರ ಆಡಳಿತಾವಧಿಯಲ್ಲಿ ಇಂತಹ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಯೋಧರ ಹೆಸರಿನಲ್ಲಿ ರಾಜಕೀಯ ಮಾಡದೆ ಕಾಂಗ್ರೆಸ್ ಯೋಧರಿಗೆ ಬಿಟ್ಟಿದೆಯಂತ್ರ. ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಅವರು ಮಾತನಾಡಿ, ಬಿಜೆಪಿಯ ಭದ್ರಕೋಟೆಯನ್ನ ಪರಿವರ್ತನೆ ಮಾಡುವ ಸಂಕಲ್ಪ ಕಾರ್ಯಕರ್ತರು ಮಾಡಬೇಕಿದೆ. ದಕ್ಷಿಣ ಕನ್ನಡದಲ್ಲಿ ಬದಲಾವಣೆಯನ್ನ ಕೇವಲ ಕಾಂಗ್ರೆಸ್ ಬಿಜೆಪಿ ಪಕ್ಷದ ನಾಯಕರು ಬದಲಾವಣೆ ಅಗತ್ಯವಿದೆ ಎಂದು ಕಳೆದ 10 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಧಕ್ಕೆ ಉಂಟಾಗುತ್ತಿದೆ. ಜಿಲ್ಲೆಗೆ ಬೆಂಕಿ ಹಚ್ಚುವ ಕೆಲಸವನ್ನ ಸಂಸದರೇ ಮಾಡುತ್ತಿದ್ದಾರೆ. ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ಕೆಲಸ ಮಾಡುತ್ತೇನೆ. ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಕೆಲಸವಾಗಬೇಕಾಗಿದೆ. ಇನ್ನಿರುವ 20 ದಿನಗಳ ಕಾಲ ಕಾರ್ಯಕರ್ತರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ರು. ಬಹುಶಃ ಎಂಕುಲು ಚುನಾವಣೆದ ರಣಕಹಳೆಯನ್ನು ಊದುದಾತಂಡಿ, ಯುದ್ಧದ ಘೋಷಣೆ ಮಂತಾತಂಡಿ, ಯುದ್ಧದ ತಯಾರಿಗೆ ನಮ್ಮ ಪಿದಡೋರಾಂಡಿ. ಬಹುಶಃ ಈ ಇರುವ ದಿನ ನಿಕ್ಲಡಕೇನು ಈ ಇರುವ ದಿನ ನಿಕ್ಲಡಕೇನು ಎಂಕುಲು ಹೆಂಚಿನ ಇಂಕಲ ನಾಮಪತ್ರ ಸಲ್ಲಿಕೆ ಮಲ್ಪುನಂಚಿನ ಸಂದರ್ಭ ಆ ಜನಸ್ತೋಮನು ತೊಜ್ಪಾದಿತ್ತನ ಅವೆಂತೂದು ಎಂಕುಲು ಮನಿಪ್ಪಂದೆ ಕೊಲ್ಲೆರ ಬಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಮಾತನಾಡಿ, ನಮಗೆ ಎಡಪಂಥೀಯ ವಾದವೂ ಬೇಡ, ಬಲಪಂಥೀಯ ವಾದವೂ ಬೇಡ, ನಾವು ನೇರಪಂಥೀಯ ವಾದದೊಂದಿಗೆ ಮುನ್ನಡೆಯೋಣ ಎಂದ್ರು. ನಾವೆಲ್ಲರೂ ಕೂಡ ಮತದಾನಕ್ಕೆ ಹೋಗುವ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ನಾನು ಕೊಟ್ಟಂತ ಮತದ ಪರಿಣಾಮ ಹೇಗಿರ್ಬೇಕು, ನಾನು ಮತ ಕೊಟ್ಟಂತ ಈ ಬಹುಶಃ ಅಭ್ಯರ್ಥಿ ಗೆದ್ದು ಬಹುಶಃ ಮುಂದೆ ನಮ್ಮ ಜಿಲ್ಲೆಗೆ ಪೂರಕವಾಗಿ ಮಾಡುವ ಹಲವಾರು ಕೆಲಸ ಕಾರ್ಯಗಳಿಗೆ ಇದೊಳ ಶಕ್ತಿ ಕೊಡುವ ರೀತಿ ಆಗ್ಬೇಕಂತೇಳಿ ಮತವನ್ನು ಕೊಡಬೇಕೆಂದು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೇದಿಕೆಯಲ್ಲಿ ಪಕ್ಷದ ಪ್ರಮುಖರಾದ ಅಬ್ಬಾಸ್ ಅಲಿ, ಮಮತಾ ಗಟ್ಟಿ, ಇಕ್ಬಾಲ್ ಸುಜೀರ್, ಶಾಹುಲ್ ಹಮೀದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮರ್ ಫಾರೂಕ್, ರಮ್ಲಾನ್ ಮಾರಿಪಳ್ಳ, ಹಾಶಿರ್ ಪೆರಿಮಾರ್ ಮೊದಲಾದವರು ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.